ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾವು ಕಾಂತಾರ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾವು ಆಯಿತು ಒಂದು 4 ಡೇಸ್ ಬ್ಯಾಕೇನೇ ನಾವು ಬುಕ್ ಮಾಡಿದ್ವಿ. ಅಂದರೆ ನಾವು ಆ್ಯಕ್ಚುಲಿ ಫಸ್ಟ್ ಡೇನೇ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಫುಲ್ ಎಲ್ಲ ಬುಕ್ ಆಗೋಗಿತ್ತು. ಅದಕ್ಕೆ ಸಂಡೆಗೆ ಮಾಡೋಣ, ಎಲ್ಲ ರಜಾ ಇರುತ್ತಲ್ಲ ಅಂದ್ಕೊಂಡು ಸಂಡೆಗೆ 12:15 ಶೋಗೆ ಬುಕ್ ಮಾಡಿದ್ದಾರೆ. ಕಾಂತಾರ ಮೂವಿಗೆ ಹೋಗಬೇಕು, ಹೇಗಿರುತ್ತೆ ಅಂತ ಹೇಳ್ತೀನಿ. ಪಾರ್ಕಿಂಗಿಗೆ ಬಂದಿದ್ದೀವಿ. ಚಿರಂತಿನ ಬಂದಿಲ್ಲ, ಅವರು ಎಲೆಕ್ಟ್ರಿಕ್ ಗಾಡೀಲಿ ಬರ್ತಾರೆ. ನಾವು 3 ಜನ ಹೊಸ ಗಾಡೀಲಿ ಬಂದಿದ್ದೀವಿ. ಇವಾಗ ಒಳಗೆ ಹೋಗಬೇಕು. ಬೇಗನೆ ಬಂದಿದ್ದೀವಿ, ಸುಮ್ಮನೆ ನೋಡೋಣ ಸುತ್ತಾಡೋಣ ಅಂತ. ಅಪ್ಪ ಬರ್ತಾ ಇದ್ದಾರೆ. ಇವತ್ತೇನಪ್ಪ ಅಂತ ಅಂದರೆ ನಮ್ಮಪ್ಪ ಮತ್ತು ನನ್ನ ತಮ್ಮಂದಿರು 3 ಜನನೂ ಮ್ಯಾಚಿಂಗ್ ಹಾಕ್ಕೊಂಡಿದ್ದಾರೆ. ಅವರಿಬ್ಬರು ಬಂದಮೇಲೆ ತೋರಿಸ್ತೀನಿ. ಮಾಲೆಲ್ಲ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ಮೇಲೆಲ್ಲ ದಸರಾ ಇತ್ತು ಅಂತ ಮೋಸ್ಟ್ಲಿ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ. ಚಿರಂತು ಇವಾಗ ಬಂದರು. ಒಂದು ನಿಮಿಷ ಬರ್ತಾರೆ, ಹತ್ರ ಬಂದಾಗ ತೆಗೋಣ. ನೋಡಿ ನಮ್ಮ ಮಾನ್ಯಂದು ಔಟ್ಫಿಟ್. ಅಪ್ಪ ಮಕ್ಕಳು ಎಲ್ಲ ಒಂದೇ ಥರ ಕಳ್ಳರು. ಮೊನ್ನೆ ನಾನು ಮಾನ್ಯ ಜೂಡಿಯೋಗೆ ಹೋಗಿ ಏನೋ ತೊಗೊಳ್ಳೋಣ ಅಂತ ಹೋದರೆ ಅವರು ಒಂದೇ ಥರ ತೊಗೊಂಡವ್ರೆ, ಅದು ಫಿಲಮ್ಗೆ ಬರೋಕ್ಕೆ. ಈಗ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ಇನ್ನೂ ಟೈಮ್ ಇದೆ, ಏನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ. ಅದಕ್ಕೆ ಈಗ ಸ್ವೀಟ್ ಕಾರ್ನ್ ತಿನ್ನೋಕ್ಕೆ ನಿಂತಿದ್ದೀವಿ. ನೀನು ಹೋಗಲ್ಲೇ ನಡ್ಕ ಬತ್ತಾವ್ರೆ ಸುಮ್ಮನೆ. ಫೋಟೋ ತೆಗೆಸ್ಕೊತಾ ಇದ್ದಾರೆ 3 ಜನನು ಅವರಪ್ಪನ ಹತ್ರ. ಅವರಪ್ಪ ಕ್ಯಾಮ್ರಾಮ್ಯಾನ್, ಇವ್ರು 3 ಜನ ಫೋಟೋ. ಬೇಗನೆ ಬಂದ್ವಿ, 12:15ಗೆ ಇರೋದು ಶೋ. ಬೇಗನೆ ಬಂದಿದ್ದೀವಿ. ಬಟ್ಟೆ ತೊಗೊಳ್ಳೋಣ ಅಂತ ಹೋದೆ, ನನಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಇನ್ನೇನು ಟೈಮ್ ಆಯಿತು ಅನ್ಸುತ್ತೆ. ಇವ್ರದ್ದು ಫೋಟೋಶೂಟ್ ನಡೀತಾ ಇದೆ. ಇವಾಗ ಬಂದ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಇದು ಕಾಂತಾರದು ಇದಾಕಿದ್ದಾರೆ. ಇಲ್ಲೂ ಅಷ್ಟೇ ಒಳಗೆ ಹೋಗ್ಬೇಕು. ಟೈಮ್ ಆಗಿದೆ ಇವಾಗ, ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ. ಇವಾಗ ಇಂಟರ್ವೆಲ್ ಬಿಟ್ಟಿದೆ, ಅದಕ್ಕೇ ಪಾಪ್ಕಾರ್ನ್ ಮತ್ತು ಇಲ್ಲಿ ಫ್ರೆಂಚ್ ಫ್ರೈಸ್, ಇನ್ನೊಂದು ಸ್ಯಾಂಡ್ವಿಚ್ ಬರೋದಿದೆ. ಹಾಂ, ಒಂದು ಸ್ಯಾಂಡ್ವಿಚ್ ಒಂದು ಬರಬೇಕು. ಓಕೆ, ಇವಾಗ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಹಂಗೆ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಚಿರಾಗ್ ಹೇಳು, ಹೆಂಗಿತ್ತು ಮೂವಿ? ಸಾಕಾಗಿತ್ತು. ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಓಕೆ, ನನ್ನ ತಮ್ಮ ರಿವ್ಯೂ ಕೊಟ್ಟಾಯಿತು ಮೂವಿ. ಅವನಿಗೂ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಯಿತು ಮೂವಿ. ಚೆನ್ನಾಗಿತ್ತು. ಅಂದರೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಯಾಗಿದೆ. ಫಿಲಮಲ್ಲಿ ದೈವಗಳ ಬಗ್ಗೆ ಎಲ್ಲ ಚೆನ್ನಾಗೇ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ನೋಡಬೇಕು, ಇಷ್ಟ ಆಗುತ್ತೆ. ನನಗೂ ಚೆನ್ನಾಗಿ ಫೀಲ್ ಕೊಟ್ಟು, ಅಂದರೆ ಮೂವಿ ಲೈಕ್ ಗೂಸ್ ಬಂಪ್ಸ್ ಬರೋ ಥರ ಇತ್ತು ಮಾತ್ರ. ಕ್ಲೈಮ್ಯಾಕ್ಸು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಟ್ವಿಸ್ಟ್ಗಳಿದೆ. ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆಮೇಲೆ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ನಮ್ಮಪ್ಪನ ಫ್ರೆಂಡ್ ಅವ್ರ ಮನೆಯಲ್ಲಿ, ಅವ್ರ ಮನೆ ಕಡೆ ಅವ್ರದ್ದು ಫಂಕ್ಷನ್ ಇತ್ತು, ಗೃಹ ಪ್ರವೇಶ. ಅಲ್ಲಿಗೆ ಹೋಗಿದ್ವಿ. ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಮಗೇ ಫುಲ್ ಟಯರ್ಡ್ ಆಗೋಗಿತ್ತು. ಅದಕ್ಕೆ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು, ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಒಂದು ವಾರ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈ ವೀಕ್ ಫುಲ್ಲು ಬರೀ ದಸರಾ, ಆಮೇಲೆ ನಾವು ಆಚೆ ಹೋಗಿದ್ದು ಲೈಟಿಂಗ್ಸು, ಆಮೇಲೆ ಫ್ಲವರ್ ಶೋ, ಆಹಾರ ಮೇಳ, ಅದೆಲ್ಲಕ್ಕೂ ಹೋಗಿದ್ವಿ. ಆಮೇಲೆ ಅಪ್ಪ ಇಲ್ಲೇ ಮೈಸೂರಲ್ಲೇ ಇದ್ದರು ಒಂದು ವಾರ, ವರ್ಕ್ ಫ್ರಮ್ ಹೋಮ್ ತೊಗೊಂಡು. ಸೊ ಒಂದು ವಾರ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಇವತ್ತು ಆಲ್ರೆಡಿ ಸಂಡೇ ಮುಗ್ದೇ ಹೋಯ್ತು. ನಾಳೆಯಿಂದ ಮತ್ತೆ ಕಾಲೇಜ್. ನಮ್ಮಪ್ಪ ನಮ್ಮಪ್ಪ ಇವತ್ತು ನೈಟು ಹೊರಡ್ತಾರೆ. ಮತ್ತು ನಾನು ಮತ್ತೆ ನಾಳೆಯಿಂದ ಕಾಲೇಜ್. ನಾಳೆ ಒಂದಿನ ಕಾಲೇಜ್ಗೆ ಹೋಗ್ತೀನಿ, ಟ್ಯೂಸ್ಡೇ ಮತ್ತೆ ಹಾಲಿಡೇ, ಹಂಗೆ. ಓಕೆ,
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನಂತೂ ಫುಲ್ ಔಟ್, ಬ್ಯಾಟ್ರಿ ಫುಲ್ ಡೌನ್ ಆಗೋಗಿದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಈಗ. ಬಾಯ್.